ಆಗಬೇಕಾದ JDS ಅದು ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ಅದು ಎಲ್ಲಿವರೆಗೂ ಗೊತ್ತಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತದ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ ಈ ಒಂದು ಮುಸ್ಲಿಮರ ಸಲುವಾಗಿ ಎಷ್ಟು ಲಾಸ್ ಮಾಡ್ಕೊಂಡದ, ಇವ್ರ ಪರ ನಿಂತಿದ್ದಕ್ಕೆ ಅನ್ನೋದು ಸಹಿತ ಗೊತ್ತಿದ್ದ ವಿಷಯ ಇದೆ. ಹೀಗಾಗಿ ಏನು ನಡೀತದೆ ನೋಡೋಣ. ಆದರೆ ಈ ಸಂದರ್ಭ ಸತೀಶ್ ಅವರಿಗೆ ಇನ್ನೂ ಒಬ್ಬ ಕಾಂಪಿಟೇಟರ್ ಆಗಿ DK 2020 ಗಟ್ಟಿ ಮಾಡ್ತಾ ಇದೆಯೇನೋ ಅನ್ನುವಂಥದ್ದು. ಇದಕ್ಕಿಂತ DK ಅವ್ರು ಯಾವ ರೀತಿಯಾಗಿ ಕೌಂಟ್ರ್ ಕೊಡ್ತಾರೆ. ಈಗಾಗಲೇ ಅವ್ರು ಜಮೀರ್ ಅಹ್ಮದ್ ಖಾನ್ ರಾಜೀನಾಮೆ ಕೇಳೋದ್ರು ಏನೋ ಮಾತಾಡಿದಾರೆ. ಕೆಲವೇನು ಮಾತುಗಳು ಚೇಂಜು ಆಗ್ತಿರ್ತಾವೆ. ನೋಡೋಣ ಎದುರ ಏನೇನು ಆಗ್ಬೋದು ಅಂತೇಳಿ. ಏನೋ ಆಗಲಿ ಕಾಂಗ್ರೆಸ್ ಮಾತ್ರ ಈ ಭಿನ್ನ ಮತ ಬಿಡದೆ ಹೋದ್ರೆ ಭವಿಷ್ಯದಲ್ಲೇ ಸರ್ಕಾರ ರಚನೆ ಮಾಡುವಂಥದ್ದು ಭಾಳ ಕಷ್ಟದ ಕೆಲಸ. ಯಾಕೆಂದ್ರೆ ನಿಮ್ಮದೇ ಆದ ದಾರಿಯಲ್ಲೇ BJP ಅವರು ಇವತ್ತು ಸ್ಟ್ರಾಂಗ್ ಆಗಿದ್ದಾರೆ. ಅವರು ಎಲೆಕ್ಷನ್ದಲ್ಲಿ ಏನು ಮಾಡಬೇಕು ಎಲ್ಲ ಗೊತ್ತದ. ನಿಮ್ಮಿಂದಲೇ ಕಲ್ತಿದ್ದು ಅದಾವ. ಆ ದಿಶೆಯಲ್ಲೇ ನೋಟ್ ಹಂಚೋದಾಗಿರ್ಬೋದು, ಧರ್ಮ ವಿಚಾರ ಹಂಚೋದಾಗಿರ್ಬೋದು, ಜಾತಿ ಉಪಯೋಗ ಮಾಡ್ಕೊಳ್ಳೋದಾಗಿರ್ಬೋದು, ಕಟ್ಟಂಗೆ ಅದು ಬಟ್ಟಂಗೆ ಅಂತ ಹೇಳುವಂಥದ್ದಾಗಿರ್ಬೋದು. ಇನ್ನು ಇವ್ರಿಗೆ ಒಂದೇ ಸೇರಿಸ್ಬೇಕಾಯ್ತು. ನಿಮ್ಮನ್ನು ಗೆಲ್ಲಬೇಕಾದ್ರೆ ಕಾಂಗ್ರೆಸ್ಸಿಗರನ್ನ ಗ್ಯಾರಂಟಿ ಅವ್ರು ನಕ್ಕಿ ಘೋಷಣೆ ಮಾಡ್ತಾರೆ. BJP ವಿರುದ್ಧ ಎರಡು ಮಾತಿಲ್ಲ. ಅವ್ರಿಗೆ ಬೇಕಾಗಿದೆ ಕರ್ನಾಟಕ ಕೊಡುವಂಥದ್ದು. ಲಾಸ್ಟ್ ಮೂಮೆಂಟ್ದಲ್ಲಿ ಅದನ್ನು ಮಾಡೇ ಬಿಡ್ತಾರೆ. ಈಗಾಗಲೇ ಈ ತಮಿಳುನಾಡಿನಲ್ಲೇ ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿಲ್ವ ಗ್ಯಾರಂಟಿಗಳ ಬಗ್ಗೆ, ಇದು ಇಲ್ಲೂ ಆಗುವುದು ಗ್ಯಾರಂಟಿ 2028. ಅದಕ್ಕೆ ಭಿನ್ನ ಮತ ಬಿಟ್ಟ ಒಮ್ಮತದಿಂದ ಪಕ್ಷ ಉಳಿಸಬೇಕಾಗಿದ್ದ ಬಿಡಿಸಿಡಬೇಕಾಗಿಲ್ಲ ಅಂತ ಹೇಳ್ದ. ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡಿ. H16 ನ್ಯೂಸ್ ಅರ್ಥ ದೇಶ ಸಿದ್ದರಾಮಯ್ಯ ಸತ್ಯದ ಕೈಗಳಲ್ಲಿ ವಂದನೆಗಳು.